ಶ್ರೀನಿವಾಸಪುರ ಸುದ್ದಿ ಕೋಲಾರ ಜಿಲ್ಲಾ ಶ್ರೀನಿವಾಸಪುರ ಪಟ್ಟಣದ ಕನಕ ಸಮುದಾಯ ಭವನದಲ್ಲಿ ಜೈ ಶ್ರೀ ಗುರುದೇವ್ ಬೈರೇಶ್ವರ ವಿದ್ಯಾಸಂಸ್ಥೆಯ ವತಿಯಿಂದ 22ನೇ ಸಾಲಿನ ಜ್ಞಾನಾಂಕುರ ಎಂಬ ಕಾರ್ಯಕ್ರಮಕ್ಕೆ ಶ್ರೀ ಮಂಗಳನಾಥ ಸ್ವಾಮೀಜಿ ಚಿಕ್ಕಬಳ್ಳಾಪುರ ಶಾಖಾ ಮಠ ಆದಿಚುಂಚನಗಿರಿ ಶಿಕ್ಷಣ ಸೇವಾ ಟ್ರಸ್ಟ್ ರವರ ಹಾಗೂ ಶ್ರೀ ಭೈರವೇಶ್ವರ ವಿದ್ಯಾನಿಕೇತನ ಬೈರಪಲ್ಲಿ ವ್ಯವಸ್ಥಾಪಕರಾದ ಶ್ರೀ ರಾಮರೆಡ್ಡಿ, ಆಡಳಿತಾಧಿಕಾರಿ ವೆಂಕಟರೆಡ್ಡಿ, ಮುಖ್ಯ ಶಿಕ್ಷಕರಾದ ವೆಂಕಟರಮಣ ರೆಡ್ಡಿ, ಎಲ್ಲ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು ಮತ್ತು ಸಿಬ್ಬಂದಿಯವರ ಸಮ್ಮುಖದಲ್ಲಿ ಹಬ್ಬ ಬರುವುದು ಯಾರಿಗೂ ಗೊತ್ತಿಲ್ಲ. ಆದರೆ ಈ ದಿನ ಸ್ವಾಮೀಜಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿನಿಯರು ಹಾಗೂ ಪೋಷಕ ವೃಂದದವರು ಮನೆಯಲ್ಲಿ ಹಬ್ಬ ಮಾಡುವ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಭಾರಿ ವಿಜೃಂಭಣೆಯಿಂದ ಯಶಸ್ವಿಗೊಳಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಸ್ವಾಮೀಜಿಯವರ ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ಜ್ಞಾನ ಎಂಬುದು ನಿಂತ ನೀರಾಗಬಾರ್ದು, ಹರಿಯುವ ಹೊಳೆ ಯೋಗ ಬೇಕು ಎಂಬುದು ನಮ್ಮ ಪೂಜ್ಯ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಆಶಯವಾಗಿತ್ತು. ಅದನ್ನು ಈ ಭಾಗದ ಜನಸಾಮಾನ್ಯರ ಪಾಲಿಗೆ ಕೋಲಾರ್ ಕಾಲಂ ಎಂದು ಖ್ಯಾತಿ ಪಡೆದಿರುವ ವ್ಯವಸ್ಥಾಪಕರಾದ ಶ್ರೀರಾಮರೆಡ್ಡಿ ಅವರ ಆಶ್ರಯದೊಂದಿಗೆ ಈಡೇರಿಸುತ್ತಾ ಎಲ್ಲರ ಮನಸ್ಸಲ್ಲಿರುವ ವಿಷಯವಾಗಿದೆ. ಹಾಗೂ ನಹಿ ಜ್ಞಾನ ಜ್ಞಾನೇನ ಸದೃಶ್ಯ, ಜ್ಞಾನಕ್ಕಿಂತ ಈಗಲಾದರೂ ಬೇರೆ ಯಾವುದೂ ಇಲ್ಲ ಎಂಬ ಮೂಲ ಆಶಯ ಆಡಿದ ಮೇಲೆ ಮಕ್ಕಳಿಗೆ ಜ್ಞಾನಾಂಕುರ ಕಾರ್ಯಕ್ರಮವನ್ನು ಅವರ ತಂದೆ ತಾಯಿಯ ಮಡಿಲಲ್ಲಿ ಕೂರಿಸಿ ಅಕ್ಷರಾಭ್ಯಾಸವನ್ನು ಮಾಡಿಸುವುದರಿಂದ ಮಕ್ಕಳ ಭವಿಷ್ಯ ಉದ್ಯೋಗ ಸಿಗಲಿ ಎಂಬ ಭಾವನೆಯಿಂದ ನಮ್ಮ ಶಾಲೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಶ್ರೀ ಮಂಗಳನಾಥ ಸ್ವಾಮೀಜಿಯವರ ಎಲ್ರಿಗೂ ಆಶೀರ್ವಾದವನ್ನು ನೀಡಿ ಎಲ್ಲ ದಂಪತಿಗಳ ಹಾಗೂ ಮಕ್ಕಳ ಭವಿಷ್ಯ ಮುಂದಿನ ಪೀಳಿಗೆಗೆ ವಿದ್ಯಾಭ್ಯಾಸದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಿ ಅವರ ಜೀವನದಲ್ಲಿ ದಾರಿದೀಪ ಸಿಗಬೇಕು ಎಂಬುದು ಆಶಿಸಿದ್ರು. ಹಾಗೂ ಸರ್ವೋಗ್ಯಮ ವಿದ್ಯಾಮನ ಅಮಿಶ್ರಕ್ಕೇನೋ ಜನಾರ್ದನ ವೇದ ವೇದ ವಿಧವಾಂಗ ವೇದಾಂಗ ವೇದ ವಿಧ ಕಲಿತ ಎಂಬ ವಿಷ್ಣು ಸಹಸ್ರನಾಮದ ಸಾರಾಂಶದಂತೆಯೇ ಮಕ್ಕಳ ಪ್ರತಿದಿನದ ಪ್ರತಿ ಶಬ್ದದಲ್ಲಿ ಮಗುವಿನ ಭವಿಷ್ಯ ಅಡಕವಾಗಿದೆ. ಅದನ್ನು ಹೊರತೆಗೆಯುವ ಪೋಷಕರ, ಶಿಕ್ಷಕರ ಪಾತ್ರ ಸಮಾನವಾಗಿರಬೇಕು. ಯಾವ ಮಗು ಜನಿಸಿದಾಗ ದಡ್ಡನಾಗಿ ಜನಿಸುವುದಿಲ್ಲ. ಅವನ ಸಹ ನಡತೆ ಮತ್ತು ದುರ್ನಡತೆಗಳಿಗೆ ಅವನ ಪರಿಸರ ಪ್ರಮುಖ ಪಾತ್ರ ವಹಿಸುತ್ತಾರೆ. ಈ ಸದಾ ಪರಿಸರವನ್ನು ಒದಗಿಸುವುದಲ್ಲ, ಪೋಷಕರು, ಶಿಕ್ಷಕರ ಪಾತ್ರ ಬಹಳ ಮಹತ್ವಪೂರ್ಣವಾಗಿ ಇರುತ್ತದೆ. ಮಕ್ಕಳ ವಿದ್ಯಾಭ್ಯಾಸವು ಎಷ್ಟು ಮುಖ್ಯ ಅಷ್ಟೇ ಸಂಸ್ಕಾರ ಇರುವುದು ಮುಖ್ಯ ಎಂಬುದಾಗಿ ಸಲಹೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಸಂಸ್ಥೆ ಆಡಳಿತ ಮಂಡಳಿಯ ವ್ಯವಸ್ಥಾಪಕರು, ಆಡಳಿತಾಧಿಕಾರಿ, ಶಿಕ್ಷಕ ವೃಂದದವರು, ಸಿಬ್ಬಂದಿಯವರು ಈ ಕಾರ್ಯಕ್ರಮವನ್ನು ಶ್ರಮವಹಿಸಿ ಹಬ್ಬದ ರೀತಿ ಎಲ್ಲ ರೀತಿಯ ಸಕಾಲಕ್ಕೆ ಕೆಲಸಗಳನ್ನು ಒದಗಿಸಿ ಎಲ್ಲ ಮಕ್ಕಳು ಮತ್ತು ಪೋಷಕರು ಹೊಂದಿದವರು ಸ್ವಾಗತದಿಂದ ಬರಮಾಡಿಕೊಂಡ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಿಂದ ತಾಲೂಕು ಶಿಕ್ಷಣಾಧಿಕಾರಿಯಾದ ಉಮಾದೇವಿ ಮೇಡಮ್ ಅವರು ಮತ್ತು ಸಿಬ್ಬಂದಿ ಕೋದಂಡಪ್ಪರವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿನಿಯರು ಬಂದಿರುವ ಎಲ್ಲ ಪೋಷಕ ವೃಂದದವರಿಗೂ ಸಮಸ್ಯೆ ಹಾಗೂ ಪಟ್ಟಣದ ಎಲ್ಲ ಪ್ರಮುಖ ಜನಸಾಮಾನ್ಯರಿಗೂ ಊಟದ ವ್ಯವಸ್ಥೆ ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿರುವ ಎಲ್ಲ ಜನಸಾಮಾನ್ಯರಿಗೂ, ಪೋಷಕರಿಗೂ, ತಾಲೂಕು ಪಟ್ಟಣದ ಎಲ್ಲ ನಾಗರಿಕರಿಗೂ ಹೃದಯಪೂರ್ವಕ ಬೈರೇಶ್ವರ ಶಾಲೆಯ ವತಿಯಿಂದ ಅಭಿನಂದನೆಗಳು. ಪ್ರಾಂಶುಪಾಲರಾಗಿರ್ತಕ್ಕಂಥ ಗಂಗಾಧರವರೇ, ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ವೆಂಕಟರಮಣ ರೆಡ್ಡಿಯವರೇ, ಅವೆಲ್ಲ ಶಿಕ್ಷಕರೇ, ಪೋಷಕ ಪ್ರೀತಿಯ ಮಕ್ಕಳು. ಈಗಾಗಲೇ ಸಾಕಷ್ಟು ವಿಚಾರಗಳನ್ನು ವೆಂಕಟರೆಡ್ಡಿಯವರು, ಶಿವರಾಮರೆಡ್ಡಿಯವರೆಲ್ಲ ಕೂಡ ಹೇಳಿದರು. ಈ ಒಂದು ಕಾರ್ಯಕ್ರಮದ ಉದ್ದೇಶವನ್ನು ಪ್ರೀತಿಯ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಹೇಳಿದ್ದಾರೆ. ನೀವೆಲ್ಲ ಗಮನಿಸ್ತಾ ಇದ್ದಾರೆ. ಆ ಪುರಾಣಿ ಮಕ್ಕಳು ಮೈಕನ್ನ ಎಷ್ಟು ಖುಷಿಯಿಂದ ಎಂದು ಮಾತಾಡ್ತಾ ಇದ್ದಾರೆ. ಆ್ಯಕ್ಟಿಂಗ್ ಮಾಡ್ತಾ ಇರ್ತಕ್ಕಂಥ ಹರ್ಷಿತ ಎಷ್ಟು ಧೈರ್ಯದಿಂದ ಸ್ಫುಟವಾಗಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ. ನೀವು ಅನಿಸ್ಬೋದು, ನಿಮ್ಮನ್ನೇ ಸಡನ್ನಾಗಿ ಯಾರು ಬಂದು ಒಂದು 5 ನಿಮಿಷ ಮಾತಾಡಿ ಅಂತ ಹೇಳಿದ್ರು ಕೂಡ ನಿಮಗೂ ಭಯ ಆಗ್ತದೆ. ಅಷ್ಟು ಧೈರ್ಯವಾಗಿ ಆ ಮಕ್ಕಳು ಮಾತಾಡ್ತಾ ಇರೋದಂದ್ರೆ ಅದಕ್ಕೆ ನಿಮ್ಮ ಸಹಕಾರ ಮತ್ತು ನಮ್ಮ ಶಿಕ್ಷಕರ ಸಹಕಾರ ಎರಡೂ ಕೂಡ ಇದೆ. ಏನೋ ಒಂದು ಕಡೆ ಅವರ ಮಕ್ಕಳಲ್ಲಿ ವಿಶೇಷವಾದ ಶಕ್ತಿ ಇರುತ್ತೆ. ಆ ಸೂಕ್ತ ಪ್ರತಿಭೆ ಇರುತ್ತೆ. ಆ ಸೂಕ್ತ ಪ್ರತಿಭೆಯನ್ನ ಹೊರತೆಗೆತಕ್ಕಂಥ ಒಂದು ಮುಖ್ಯ ಕೆಲಸ ಪೂರ್ವಕವಾಗಿ ನಮಿಸುತ್ತಾ, ನನ್ನ ಗುರುಗಳು ಆದಂತಹ ಶ್ರೀ ಆದಿಚುಂಚನಗಿರಿ ಸಮೂಹ ಸಂಸ್ಥೆಗಳ ಆಡಳಿತಗಾರರಾದಂತಹ ಗೌರವಪೂರ್ವಕವಾದ ವಂದನೆಗಳೊಂದಿಗೆ ಡಾಕ್ಟರ್ ಶಿವರಾಮರೆಡ್ಡಿ ಸರ್ ಅವರಿಗೂ ಸಹ ವಂದಿಸುತ್ತಾ, ಈ ಭೈರವೇಶ್ವರ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀ ಶ್ರೀರಾಮರೆಡ್ಡಿ ಸರ್ ಅವರಿಗೂ ನಮಿಸುತ್ತಾ, ಶ್ರೀ ವೆಂಕಟರೆಡ್ಡಿ ಸರ್ ಅವರಿಗೂ, ಶ್ರೀ ವೆಂಕಟರಮಣ